ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ರಾಜ್ಯ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ. ಒಂದು ಕಂತಿನ 2,000 ರೂಪಾಯಿ ನೇರ ಜಮಾ ಮಾಡಿದ್ದ ಸರ್ಕಾರ. ಹಾಗಾದ್ರೆ ಬಾಕಿ ಕಂತು ಯಾವಾಗ, ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ಗಿಫ್ಟ್ ಕೊಟ್ಟಿದ್ದು, ಆದರೂ ಕೂಡ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಖುಷಿ ತಂದು ಕೊಟ್ಟಿಲ್ಲ. ಹೌದು ಸ್ನೇಹಿತರೆ, ತಡವಾಗಿ ಆದರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಈಗ ಜಮಾ ಮಾಡ್ತಾ ಇದೆ. ಆದರೂ ಕೂಡ ಮಹಿಳೆಯರಿಗೆ ಈ ಕುರಿತಂತೆ ಸಂತೋಷವಾಗಿಲ್ಲ. ಏಕೆಂದ್ರೆ ಬಾಕಿ ಕಂತುಗಳನ್ನ ಈಗ ಜಮಾ ಮಾಡಲಾಗುತ್ತಿದೆ. ಹೌದು, ಇತ್ತೀಚೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ಈ ಬಾರಿ ಯುಗಾದಿ ಹಬ್ಬಕ್ಕೆ 2 ತಿಂಗಳ ಹಣವನ್ನು ಒಟ್ಟಿಗೆ ಬ್ಯಾಂಕ್ ಅಕೌಂಟ್ಗೆ ಪಾವತಿ ಮಾಡುತ್ತೇವೆ, ಈ ಬಾರಿ 4,000 ರೂಪಾಯಿ ಬರುತ್ತೆ ಎಂದು ಭರವಸೆ ಕೊಟ್ಟಿದ್ರು. ಆದ್ರೆ ಮಹಿಳೆಯರಿಗೆ 2,000 ರೂಪಾಯಿ ಮಾತ್ರ ಬರ್ತಾ ಇದೆ. ಹೌದು ಗೆಳೆಯರೆ, 4,000 ರೂಪಾಯಿ ಬರುತ್ತಲ್ಲ ಎಂದು ಕಾದು ಕುಳಿತಂತ ಮಹಿಳೆಯರು ಇಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿದ್ದು ನೋಡಿ ಅಸಮಾಧಾನಕ್ಕೀಡಾಗಿದ್ದಾರೆ. ಹೌದು, ಒಟ್ಟು 3 ತಿಂಗಳ ಬಾಕಿ ಇರುವಂತಹ 6,000 ರೂಪಾಯಿ ಜಮಾ ಆಗ್ಬೇಕಾಗಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ 4,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಸರ್ಕಾರ 2,000 ರೂಪಾಯಿ ಮಾತ್ರ ಕ್ರೆಡಿಟ್ ಮಾಡಿದೆ. ಅಂದ್ರೆ ಇನ್ನು 4,000 ರೂಪಾಯಿ ಜಮಾವಾಗುವುದು ಬಾಕಿ ಉಳಿದಿದೆ. ಈಗ ಉಳಿದ ಹಣ ಮತ್ತೆ ಯಾವಾಗ ಬರುತ್ತೆ ಎಂದು ಮಹಿಳೆಯರು ಪ್ರಶ್ನೆ ಎತ್ತುತ್ತಿದ್ದಾರೆ. ಹೌದು ಗೆಳೆಯರೆ, 4,000 ರೂಪಾಯಿ ಒಟ್ಟಿಗೆ ನೀಡುವುದಾಗಿ ಹೇಳಿದ್ದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಭರವಸೆ ಇದೀಗ ಈಡೇರಿಲ್ಲ. ಈಗ 2,000 ರೂಪಾಯಿ ಮಾತ್ರ ಬಂದಿದ್ದು, ಉಳಿದ ಹಣವನ್ನು ಹಾಕಿದ್ರೆ ಹಬ್ಬ ಸಂಭ್ರಮದಿಂದ ಮಾಡಬಹುದಿತ್ತು. 2,000 ರೂಪಾಯಿ ಆದ್ರೂ ಬಂತಲ್ಲ ಎಂದು ಕೆಲವರು ಸಮಾಧಾನ ವ್ಯಕ್ತಪಡಿಸುತ್ತಿದ್ರೆ, ಇನ್ನು ಉಳಿದಂತ ಹಣವನ್ನ ಯಾವಾಗ ಹಾಕ್ತಾರೋ ಎಂದು ಇನ್ನು ಕೆಲವರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕೆಲವು ಮಹಿಳೆಯರು ಪುಣ್ಯ 2,000 ಆದರೂ ಬಂತಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುತ್ತಿದ್ರೆ, ಇನ್ನು ಕೆಲವರು 2,000 ರೂಪಾಯಿ ತಗೊಂಡು ಏನ್ ಮಾಡಬೇಕು, ಎಲ್ಲಾ ಬೆಲೆ ಏರಿಕೆ ಮಾಡಿ ಆಗೊಮ್ಮೆ ಈಗೊಮ್ಮೆ ಎಂಬಂತೆ ಹಣ ಪಾವತಿ ಮಾಡ್ತಿದ್ದಾರೆ. ಇವರು ಹಣ ಬಿಡುಗಡೆ ಮಾಡಬೇಕು, ಜೊತೆಗೆ ಬೆಲೆ ಏರಿಕೆಯೂ ಕೂಡ ಕಡಿಮೆ ಮಾಡಬೇಕು ಎಂದು ಮಾಧ್ಯಮಗಳ ಮುಂದೆ ಗೃಹಿಣಿಯರು ಒತ್ತಾಯಿಸುತ್ತಿದ್ದಾರೆ. ನಿಮ್ಮ ಖಾತೆಗೂ ಕೂಡ 2,000 ರೂಪಾಯಿ ಇತ್ತೀಚೆಗೆ ಜಮಾ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇದೇ ರೀತಿ ಎಲ್ಲ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ವಿಡಿಯೋ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.